ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಅಕ್ಕಯಮ್ಮ ಬೆಟ್ಟ. ಇದು ಬೆಂಗಳೂರಿಂದ ಸುಮಾರು 28 ಕಿಲೋಮೀಟರ್ ದೂರ ಇದೆ. ಯಲಹಂಕದ ಚಿಕ್ಕಜಾಲ ಹತ್ರ ಬರುತ್ತೆ ಇದು. ಈ ಬೆಟ್ಟ ನೋಡೋದಕ್ಕೆ ತುಂಬ ಚೆನ್ನಾಗಿದೆಯಂತೆ. ಬೆಟ್ಟದ ಮೇಲೆ ಹೋದರೆ ವ್ಯೂ ಪಾಯಿಂಟ್ ಅಂತೂ ನೋಡೋದಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿದೆಯಂತೆ. ಆ್ಯಂಡ್ ಸರೌಂಡಿಂಗ್ ಪ್ಲೇಸಸ್ ಅಂತೂ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತಂತೆ. ಇಲ್ಲಿ ಹತ್ರದಲ್ಲೇ ಏರ್ಪೋರ್ಟು ಕೂಡ ಇರೋದ್ರಿಂದ ಏರೋಪ್ಲೇನ್ಗಳು ಫ್ಲೈ ಮಾಡೋದು ಕ್ಲಿಯರಾಗಿ ಚೆನ್ನಾಗಿ ಕಾಣಿಸುತ್ತಂತೆ. ಅಷ್ಟೇ ಅಲ್ಲ, ಈವ್ನಿಂಗ್ ಟೈಮು ಸನ್ಸೆಟ್ ಆಗೋದಂತೂ ನೋಡೋದಕ್ಕೆ ತುಂಬ ಚೆನ್ನಾಗಿ ಮತ್ತು ಒಳ್ಳೆ ಮಜಾ ಇರುತ್ತಂತೆ. ಅದನ್ನು ಕೂಡ ನೋಡಿ ಕಣ್ತುಂಬ್ಕೊಳ್ಳೋಣ ಬನ್ನಿ. ನೋಡಿ, ಇದು ಎಂಟ್ರೆನ್ಸು. ಬೆಟ್ಟದ ಮೇಲೆ ಹೋಗೋದಕ್ಕೆ ಈ ಸ್ಟೆಪ್ಸ್ ಇದೆ. ಇಲ್ಲಿ ಸ್ವಲ್ಪ ದೂರ ಟ್ರೆಕ್ ಮಾಡ್ಕೊಂಡು ಹೋಗಬೇಕು, ಆಮೇಲೆ ಬೆಟ್ಟ ಸಿಗುತ್ತೆ. ಟೈಮ್ ಈಗ 5:15 ಆಗಿದೆ. ಸೂರ್ಯ ನೋಡಿ ನಿಧಾನಕ್ಕೆ ಕೆಳಗಡೆ ಹೋಗ್ತಾ ಇದ್ದಾನೆ. ಸುಮಾರು ಒಂದು 50 ಸ್ಟೆಪ್ಸ್ ಸುಸ್ತಾಗುತ್ತೆ. ಇಲ್ಲಿ ಬೆಟ್ಟದ ಮೇಲೆ ಬರೋದಕ್ಕೆ ನಾವು ಕೆಳಗಡೆ ಪಾರ್ಕಿಂಗ್ ವ್ಯವಸ್ಥೆ ಇದೆ. 2 ವೀಲರು ಮತ್ತು 4 ವೀಲರು ಪಾರ್ಕ್ ಮಾಡಿಬಿಟ್ಟು ಕೆಳಗಡೆಯಿಂದ ಒಂದಷ್ಟು ದೂರ ಟ್ರೆಕ್ ಮಾಡ್ಕೊಂಡು ಬರ್ಬೋದು. ಇಲ್ಲಾಂದರೆ ಡೈರೆಕ್ಟಾಗಿ ಮೇಲೆ ಕೂಡ ನಾವು 2 ವೀಲರ್ ಅಥವಾ ಕಾರಲ್ಲಿ ಡೈರೆಕ್ಟಾಗಿ ಮೇಲೆ ಕೂಡ ಬಂದು ಪಾರ್ಕ್ ಮಾಡ್ಬೋದು. ಇಲ್ಲಿ ಬೆಟ್ಟದ ಮೇಲೆ ಸ್ವಲ್ಪ ದೂರ ನಡ್ಕೊಂಡ್ಬಂದರೆ ಒಂದು 2-3 ದೇವಸ್ಥಾನ ಕೂಡ ಇದೆ. ಇಲ್ಲಿ ಸಪ್ತಮಾತೃಕ ಅಕ್ಕಯಮ್ಮ ದೇವಾಲಯ ಅಂತಿದೆ. ಬನ್ನಿ ಒಳಗಡೆ ಹೋಗೋಣ. ನೋಡಿ, ಇಲ್ಲೆಲ್ಲ ಬಂಡೆ ಮೇಲೆ ಕೆತ್ತಿರುವಂತಹ ಸುಮಾರು ನಂದಿಯ ವಿಗ್ರಹಗಳು ನೋಡ್ಬೋದು. ಬೇಕಾದಷ್ಟು ಬಂಡೆಗಳ ಮೇಲೆ ಇಲ್ಲಿ ಮೂರ್ತಿಗಳು ನೋಡ್ಬೋದು. ನೋಡಿ, ಇಲ್ಲೊಂದಿದೆ. ಈ ಅಕ್ಕಯಮ್ಮ ಬೆಟ್ಟದ ಮೇಲಿನ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ, ಈ ಅಕ್ಕಯಮ್ಮ ಬೆಟ್ಟದ ಮೇಲೆ ಬಂದರೆ ಕೆಳಗಡೆ ವ್ಯೂ ಪಾಯಿಂಟ್ ಅಂತೂ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿಂದ ಸ್ವಲ್ಪ ದೂರದಲ್ಲೇ ನಮಗೆ ಏರ್ಪೋರ್ಟ್ ಕೂಡ ಕಾಣಿಸುತ್ತೆ. ಅಷ್ಟೇ ಅಲ್ಲ, ಅಲ್ಲಿ ದೂರದಲ್ಲಿ ನಂದಿ ಬೆಟ್ಟ ಕೂಡ ಕಾಣಿಸುತ್ತೆ. ಅಲ್ಲಿ ದೂರದಲ್ಲೊಂದು ಕೆರೆ ಕೂಡ ಕಾಣಿಸುತ್ತೆ ನೋಡಿ. ಇಲ್ಲಿ ಸಂಜೆ ಹೊತ್ತು ಬಂದರೆ ಜಾಗ ಅಂತೂ ತುಂಬ ಚೆನ್ನಾಗಿದೆ. ಈವ್ನಿಂಗ್ ಟೈಮ್ ಬಂದರೆ ನೋಡೋದಕ್ಕೆ ವ್ಯೂ ಪಾಯಿಂಟ್ ಆಗಿರ್ಬೋದು, ಮತ್ತು ಇನ್ನು ಸ್ವಲ್ಪ ಹೊತ್ತಲ್ಲಿ ಸನ್ಸೆಟ್ ಕೂಡ ಆಗುತ್ತೆ. ಅದನ್ನು ನೋಡಿ ಕಣ್ತುಂಬ್ಕೋಬೋದು.
ನೀವುಗಳು ಯಾರಾದರೂ ಈ ಅಕ್ಕಯಮ್ಮ ಬೆಟ್ಟಕ್ಕೆ ಬರ್ತೀರಾ ಅಂದರೆ ದಯವಿಟ್ಟು ಈ ಬೆಟ್ಟದ ಮೇಲೆ ಬಂದಾಗ ಸ್ವಚ್ಛತೆ ಕಾಪಾಡಿ. ಯಾಕಂದರೆ ಇಲ್ಲಿ ಎಲ್ಲಂದರೆ ಅಲ್ಲಿ ಪ್ಲಾಸ್ಟಿಕ್ ಹಾಕೋವಂಥದ್ದು ಮತ್ತು ಕಸಗಳನ್ನ ಹಾಕೋವಂತಹ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ. ಎಸ್ಪೆಷಲಿ ಈ ಅಕ್ಕಯಮ್ಮ ಬೆಟ್ಟಕ್ಕೆ ಬಂದರೆ ಈ ಬಂಡೆಗಳ ಮೇಲೆ ನೀವು ಈ ಥರ ನಿಮ್ಮ ಅಥವಾ ನಿಮ್ಮ ಲವರ್ ಹೆಸರುಗಳೆಲ್ಲ ಬರೆಯೋದಕ್ಕೆ ಹೋಗಬೇಡಿ. ಈಗಾಗಲೇ ಒಂದಷ್ಟು ಜನ ಇಲ್ಲಿ ಬಂಡೆ ಕಲ್ಲುಗಳ ಮೇಲೆ ಹೆಸರೆಲ್ಲ ಬರೆದು ಹಾಳು ಮಾಡಿಟ್ಟಿದ್ದಾರೆ. ಅದಕ್ಕೆ ಅಲ್ಲಲ್ಲಿ ಈ ಥರ ಸ್ವಚ್ಛತೆ ಕಾಪಾಡಿ ಅಂತ ಕೂಡ ಬರೆದಿದ್ದಾರೆ. ಈ ಬೆಟ್ಟದ ಮೇಲೆ ಸುಮಾರು ಗುಹೆ ದೇವಸ್ಥಾನಗಳಿದೆ ನೋಡಿ. ಇಲ್ಲೂ ಕೂಡ ಗವಿ ಮಹೇಶ್ವರಿ ಅಮ್ಮನವರ ಮಹಾ ಸನ್ನಿಧಾನ ಅಂತ ಒಂದು ದೇವಸ್ಥಾನ ಇದೆ. ಸದ್ಯಕ್ಕೆ ಇದನ್ನ ಲಾಕ್ ಮಾಡಿದ್ದಾರೆ ಅನ್ಸುತ್ತೆ. ಇಲ್ಲಿ ಸುಮಾರು ದೇವಸ್ಥಾನಗಳಿರೋದ್ರಿಂದ ವರ್ಷಕ್ಕೊಮ್ಮೆ ಜಾತ್ರೆ ಕೂಡ ನಡೆಯುತ್ತೆ ಅನ್ಸುತ್ತೆ. ಹಾಗಾಗಿ ಇಲ್ಲಿ ರಥ ಅಥವಾ ತೇರನ್ನು ಕೂಡ ಇಟ್ಟಿದ್ದಾರೆ ನೋಡಿ. ಈ ಅಕ್ಕಯಮ್ಮ ಬೆಟ್ಟಕ್ಕೆ ಕ್ರೌಡ್ ಏನಂತ ಹೆಚ್ಚಾಗೇನು ಬರಲ್ಲ. ವೀಕೆಂಡ್ ಟೈಮಲ್ಲಿ ಸ್ವಲ್ಪ ಜನ ಬರ್ಬೋದು ಬಿಟ್ಟರೆ ಹೆಚ್ಚಾಗೇನು ಜನ ಬರಲ್ಲ. ಸೊ ಅಂಥ ಕ್ರೌಡ್ ಏನಿರಲ್ಲ. ಥ್ಯಾಂಕ್ ಯು. ನೋಡಿ, ಸೂರ್ಯ ಬೆಳಿಗ್ಗೆಯಿಂದ ಸಂಜೆವರೆಗೂ ಡ್ಯೂಟಿ ಮಾಡಿ ಇವಾಗ ಮನೆಗೆ ಹೋಗೋ ಸಮಯ. ಸನ್ಸೆಟ್ ಆಗ್ತಾ ಇದೆ. ಬಂಡೆಕಲ್ಲು ನೋಡ್ರಿ ಎಡ್ಜಲ್ಲಿ ಹೆಂಗೆ ನಿಂತಿದೆ ಅಂತ. ಮಿಸ್ ಆಗಿ ಬಂಡೆ ಉಲ್ಟು ಅಂದರೆ ಕತೆ ಮುಗೀತು. ಇಲ್ಲಿ ನೋಡಿ, ಇನ್ನೊಂದು ದೇವಸ್ಥಾನ ಥರ ಕಟ್ಟಿದ್ದಾರೆ. ಬಟ್ ದೇವರ ಮೂರ್ತಿ ಪ್ರತಿಷ್ಠಾಪನೆ ಮಾಡದೆ ಹಾಗೆ ಬಿಟ್ಬಿಟ್ಟಿದ್ದಾರೆ. ಬೆಟ್ಟದ ಮೇಲಂತೂ ಸಿಕ್ಕಾಪಟ್ಟೆ ವಿಶಾಲವಾದ ಜಾಗ ಇದೆ. ಸಿಕ್ಕಾಪಟ್ಟೆ ಜಾಗ ಇದೆ ಗುರು. ಮಾವಿನ ಮರ ಎಲ್ಲ ಬೆಳೆದಿದ್ದಾರೆ ನೋಡಿ. ಐ ಥಿಂಕ್ ಬೆಟ್ಟದ ಮೇಲೆ ತೋಪೆಲ್ಲ ಇದ್ದಿದೆ ಅನ್ಸುತ್ತೆ ಸುಮಾರು ವರ್ಷಗಳ ಹಿಂದೆ. ನೇರಳೆ ಗಿಡ ಇದೆ ನೋಡಿ. ಗುರು, ಈವ್ನಿಂಗ್ ಟೈಮ್ ಬಂದರೆ ಇಲ್ಲಿ ಬಂದು ರಿಲ್ಯಾಕ್ಸ್ ಆಗೋದಕ್ಕೆ ಆ್ಯಂಡ್ ಈ ಸರೌಂಡಿಂಗು ವ್ಯೂಗಳು ನೋಡಿಕೊಂಡು ಪ್ರಶಾಂತವಾಗಿ ಸ್ವಚ್ಛವಾದ ಪರಿಸರದಲ್ಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡೋದಕ್ಕೆ, ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಈ ಬೆಟ್ಟದ ಟಾಪ್ ಮೇಲೆ ಬಂದರೆ ಬೆಂಗಳೂರಿನ ಅರ್ಧ ವ್ಯೂ ಈಸಿಯಾಗಿ ನೋಡ್ಬೋದು. ಫುಲ್ಲು 360 ಡಿಗ್ರಿ ವ್ಯೂ ಕಾಣಿಸುತ್ತೆ ನಮಗೆ. ಗೈಸ್, ಇಷ್ಟೊತ್ತು ಈ ವಿಡಿಯೋದಲ್ಲಿ ಅಕ್ಕಯಮ್ಮ ಬೆಟ್ಟ ನೋಡಿದ್ರಿ. ಈಗ ಇಲ್ಲಿಂದ ಹೊರಡೋ ಸಮಯ. ಜಾಗ ಚೆನ್ನಾಗಿದೆ. ಒಂದ್ಸಲ ಫ್ಯಾಮಿಲಿ ಜೊತೆ ಅಥವಾ ಫ್ರೆಂಡ್ಸ್ ಜೊತೆ ಬಂದು ಟೈಮ್ ಪಾಸ್ ಆ್ಯಂಡ್ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು. ನೀವೇನಾದರೂ ಈ ಜಾಗಕ್ಕೆ ಆಲ್ರೆಡಿ ಬಂದಿದ್ದೀರಾ ಅಥವಾ ಬರೋದಕ್ಕೆ ಪ್ಲ್ಯಾನ್ ಹಾಕ್ಕೊಂಡಿದ್ದೀರಾ? ಈ ಜಾಗ ನೀವು ಈ ವಿಡಿಯೋದಲ್ಲಿ ನೋಡಿದಾಗ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.